ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿರುವಂತ ದೇವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ನಿಮ್ಮ ಪಕ್ಕದಲ್ಲಿ ಇದರ ಕೈ ಕೊಟ್ಟು ಹೇಳಿ, ಹೊಸ ವರ್ಷದ ಏನ್ ಹೇಳಿದೆ? ಯಾವಾಗಲೂ ಸಂತೋಷವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಮಾತಾಡೋದಕ್ಕಿಂತ ಕಿವಿ ಕೊಟ್ಟು ಕೇಳೋದು ಒಳ್ಳೆಯದು. ಆಮೇಲೆ ಅರ್ಥ ಆಯ್ತಲ್ಲ? ಸೊ ಈ ನೂತನವಾದ ವರ್ಷದಲ್ಲಿ ಬಂದಿರುವಂತ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇವೆ. ಈ ವರ್ಷವನ್ನು ದೇವರು ಇನ್ನೂ ಬಲವಾದ ರೀತಿಯಲ್ಲಿ ನಿಮ್ಮನ್ನು ಏನ್ ಮಾಡಲಿ, ತುಂಬಿಸಲಿ, ಆಶೀರ್ವದಿಸಲಿ, ಬಲಪಡಿಸಲಿ, ಅಭಿವೃದ್ಧಿಪಡಿಸಲಿ. ಆಮೇನ್. ಹಲ್ಲೆಲೂಯಾ. ಈ ನೂತನ ವರ್ಷ 2026ನೇ ವರ್ಷಕ್ಕೆ ದೇವರು ಕೊಟ್ಟುವಂತ ವಾಗ್ದಾನ, ಅದನ್ನು ಓದಿಕೊಂಡು ನಾವು ಧ್ಯಾನ ಮಾಡೋಣ. ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯ 2ನೇ ವಚನ. ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೇನ್. ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಏನ್ ಮಾಡ್ತೀನಿ? ನಾನು ಪ್ರಖ್ಯಾತಿಗೆ ತರುವನು. ದ ಗ್ರೇಟ್ ನೇಮ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಇದೆ. ಗ್ರೇಟ್ ನೇಮ್ ಅಂದ್ರೆ ನಿನ್ನ ಹೆಸರನ್ನು ನಾನು ಏನ್ ಮಾಡುತ್ತೇನೆ? ಹೆಮ್ಮೆ ಪಡಿಸುತ್ತೇನೆ. ನಿನ್ನ ಹೆಸರನ್ನು ನಾನು ಏನ್ ಮಾಡ್ತೇನೆ? ಪ್ರಬಲ ಪಡಿಸುತ್ತೇನೆ. ನಿನ್ನ ಹೆಸರನ್ನು ಏನ್ ಮಾಡ್ತೇನೆ? ನಾನು ಗೌರವ ಪಡಿಸುತ್ತೇನೆ. ಅಲ್ಲೆಲ್ಲೂಯಾ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರೋದಾದ್ರೆ ನಮ್ಮ ಹೆಸರನ್ನ ದೇವರು ಏನ್ ಮಾಡ್ತಾನಂತೆ? ಪ್ರಖ್ಯಾತಿ ಪಡಿಸುತ್ತಾನೆ. ನಮ್ಮ ಹೆಸರು ಏನ್ ಮಾಡ್ತಾನೆ? ಪ್ರಖ್ಯಾತಿ ಪಡಿಸುತ್ತಾನೆ. ಯಾಕಂದ್ರೆ ಮನುಷ್ಯನಿಗೆ ಹೆಸರು ತುಂಬಾ ಅವಶ್ಯ. ಮನುಷ್ಯನಿಗೆ ಹೆಸರು ತುಂಬಾ ಅವಶ್ಯ. ಕೂಸು ಹುಟ್ಟಿ 10 ದಿನಕ್ಕೆ 15 ದಿನಕ್ಕೆ ಏನ್ ಮಾಡ್ತಾ ಇರ್ತೀವಿ? ಹೆಸರು ಇಡ್ತೀವ ಇಲ್ಲ? ಆಮೇಲೆ ಯಾಕೆ ಹೆಸರು ಇಡಬೇಕು? ಮನುಷ್ಯನಿಗೆ ಹೆಸರು ತುಂಬಾ ಅವಶ್ಯ. ಮನುಷ್ಯನಿಗೆ ಹೆಸರು ತುಂಬಾ ಅವಶ್ಯ. ಇಲ್ಲ ಅಂತ ಹೇಳಿದ್ರೆ ಒಬ್ಬರನ್ನ ಕರೀಲಿಕ್ಕೆ ಆಗೋದಿಲ್ಲ, ಒಬ್ಬರನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟಾ ಇಲ್ಲ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹೆಸರನ್ನು ಪ್ರಖ್ಯಾತಿ ಪಡಿಸುವೇನು. ಹೆಸರಿರುತ್ತೆ, ಎಲ್ಲರಿಗೂ ಏನಿರುತ್ತೆ? ಹೆಸರಿರುತ್ತೆ. ಆದ್ರೆ ಆ ಹೆಸರಿಗೆ ಒಂದು ಪ್ರಖ್ಯಾತಿ ಬರಬೇಕಂದ್ರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಬೇಕು. ಸೊ ವಾಕ್ಯದಲ್ಲಿ ನಾವು ನೋಡಬಹುದು, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 1ನೇ ವಚನ. ಪ್ರೋವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 1ನೇ ವಚನ. ಬಹು ಐಶ್ವರ್ಯಕ್ಕಿಂತಲೂ ಒಳ್ಳೆ ಹೆಸರನ್ನು ಬೆಳ್ಳಿ ಬಂಗಾರಕ್ಕಿಂತಲೂ ಪ್ರೀತಿಯು ದಯೆಯನ್ನು ಉತ್ತಮ. ಫಸ್ಟ್ ಏನಂತ ವಾಕ್ಯ ಓದಿದ್ದೇವೆ? ಬಹು ಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಬಹು ಐಶ್ವರ್ಯಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಮನುಷ್ಯನಿಗೆ ಹೆಸರಿದೆ, ಆದರೆ ಹೆಸರು ಒಳ್ಳೇದಾಗಿದೆಯಾ? ಆ ಹೆಸರು ಒಳ್ಳೇದಾಗಿದೆಯಾ? ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಉದಾಹರಣೆಗೆ ಹೇಳುತ್ತೇನೆ, ನಾವು ಇದ್ದಂಥ ಪ್ರಾಂತ್ಯದಲ್ಲಿ ನಮಗೊಂದು ಹೆಸರಿಟ್ಟು ಕರೀತಿದ್ರು. ನಮ್ಮ ಅಪ್ಪ ಅಥವಾ ಅಮ್ಮ ಹೆಸರು ಹೇಳ್ತಿದ್ರು. ನಮ್ಮ ಅಮ್ಮ ಹೆಸರು ಸೆಲ್ವಿ ಅಂತೇಳಿ. ಸೊ ಸೆಲ್ವಿಯ ಮಗಳು ಎಷ್ಟು ಶಾಂತರಾಗಿದ್ದಾರೆ ಅಂತೇಳಿ. ಆದ್ರೆ ಈಗ ನನ್ನ ಮಕ್ಕಳು ಏನಂತ ಹೆಸರು ತಗೊಳ್ತಾರೆ? ಯಾಕಂದ್ರೆ ನಾವು ಎಷ್ಟು ಮಟ್ಟಿಗೆ ಈ ಲೋಕದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮನ್ನು ಪ್ರಸ್ತಾಪಿಸಿಕೊಳ್ಳುತ್ತೀವೋ ಅದೇ ಹೆಸರು ನಮಗೆ ಉಳಿಯುತ್ತೆ. ಒಳ್ಳೆಯವನ ಕೆಟ್ಟವನ. ಎಷ್ಟು ಚೆನ್ನಾಗಿದ್ರು ಮಕ್ಕಳು ನೋಡಿ, ಎಷ್ಟು ಓಡಾಡರಾಗಿದ್ದಾರೆ.
ಹೆಸರು ಕೆಡತ್ತೆ. ಹೌದು. ನಮ್ಮವರು ಪದೇ ಪದೇ ಹೇಳಿದ ಒಂದು ಮಾತು, ಒಳ್ಳೆವಂತ ಹೆಸರು ತಗೊಳ್ಳಿಕ್ಕೆ ತುಂಬಾ ವರ್ಷಗಳು, ತುಂಬಾ ಸಮಯ ಹಿಡಿಯುತ್ತೆ. ಕೆಟ್ಟವಂತ ಹೆಸರು ತಗೊಳ್ಳಿಕ್ಕೆ ಒಂದೇ ಒಂದು ಕ್ಷಣ ಸಾಕು ಅಂತ ಹೇಳಿದ್ರು. ಆಮೇಲೆ ನಾವೇನ ತಪ್ಪು ಮಾಡಿದ್ರು, ಅವ್ರು ನಮ್ಮನ್ನು ಕರೆದು ಸಿಕ್ಕಾಬಟ್ಟೆ ಹೊಡೆದು ಸಿಕ್ಕಾಬಟ್ಟೆ ಗಾಯ ಆಗ್ತಿತ್ತು. ಅವರು ನಮ್ಮನ್ನು ಹೊಡೆಯುವಾಗಲ್ಲ ಹಂಗೆ ಕೋಳಾಗ್ಲಿ ಕತ್ತಿ ಆಗ್ಲಿ ಬಾಚಣಿಕಿ, ದೊಡ್ಡ ಬಾಚಣಿಕಿ ಅಂತದ್ದು ಏನಿದ್ರು ಪಟ 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 ಹೊಡೆಯೋರು. ಹಂಗೆ ಅದು ಗುರುತುಗಳು ಹಿಂಗೆ 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 ಎಲ್ಲ ಕಡೆ ಬೆಳಿತಿತ್ತು, ಕೆಂಪಾಗಿ ಅಷ್ಟು ಹೊಡ್ತಿದ್ರು ನಮ್ಮನ್ನು. ಸಿಕ್ಕಾಬಿಟ್ಟೆ ಅದು ಅಳುತ್ತಾ ಹೋಗಿ ಕುತ್ಕೊಂಡ್ ಬಿಡ್ತಿದ್ವಿ. ಆಮೇಲೆ ಒಂದು ತಾಸು ಬಿಟ್ಟು ಮತ್ತೆ ಅವರೇ ನಮ್ಮನ್ನ ಏನ್ ಮಾಡ್ತಿದ್ರು, ಕರೆದು ಕೊಬ್ಬರಿ ಎಣ್ಣೆ ತಗೊಂಡು ಎಲ್ಲ ಕಡೆ ಹಚ್ತಿದ್ರು. ಬೇಕಾ ಮಗ ಇದು, ಅಮ್ಮಗೆ ಇಷ್ಟು ಟೆನ್ಷನ್ ಕೊಡ್ಬೋದಾ ನೀನು, ಎದಕ್ಕೋಸ್ಕರ ಇಷ್ಟು ಕಷ್ಟಪಡ್ತೀನಿ, ನಿಮಗೋಸ್ಕರ ತಾನೇ ಕಷ್ಟಪಡ್ತೀನಿ, ಯಾಕೆ ಇಷ್ಟು ಜೀವ ತಿಂತೀನಿ, ಸೆಲ್ವಿ ಮಕ್ಕಳು ನಾಳೆ ಹಿಂಗಾದ್ರು ಅಂತ ಹೇಳ್ಬಿಟ್ರೆ ನಾನು ಸತ್ತು ಬಿಡ್ತೀನಿ, ನಿಮ್ಮವ್ವ ನಿಮ್ಮನ್ನ ಹಿಂಗೆ ಸಾಕ್ಬಿಟ್ಟಾಳ ಅಂತ ಹೇಳ್ಬಿಟ್ರೆ ನಾನು ಜೀವಂತವಾಗಿರೋಂಗಿಲ್ಲ, ನಾನು ಬದುಕಿರೋದೇ ನಿಮಗೋಸ್ಕರ. ನಮ್ಮವ್ರು ಹೇಳಿದ ಮಾತಿದಲ್ಲ. ಈಗ ಅವಳು ಇಲ್ಲ ಅಂದ್ರೂ ಅವಳು ಹೇಳಿದ ಮಾತುಗಳು ಒಂದೊಂದು ನಮ್ಮ ನೆನಪಿನಲ್ಲಿ ಇದೆ. ಆಮೇಲೆ ನನ್ನ ಜೀವನೇ ನಿಮ್ಮ ಮೇಲೆ ಇಟ್ಟಿದ್ದೀನಿ, ನೀವೇನೋ ಕೆಟ್ಟ ಹೆಸರು ತಂದು ಬಿಟ್ರೆ ನಾನಂತರ ಬದುಕೋದಿಲ್ಲ ಮಗ ಅಂತ ಹೇಳಿ ನಮ್ಮನ್ನಷ್ಟು ಆ ಒಂದು ಔಷಧ ಹಚ್ಚುವಾಗ ಮಾತಾಡ್ತಿದ್ವಿ. ಅದಕ್ಕೆ ಕೆಟ್ಟವಂತ ಹೆಸರು ತಗೊಳಕ್ಕೆ ಕ್ಷಣ ಸಾಕು, ಆದ್ರೆ ಒಳ್ಳೆ ಒಂದು ಹೆಸರು ತಗೋಬೇಕಂದ್ರೆ ತುಂಬಾ ವರ್ಷಗಳು ಬೇಕು ಮಗ, ಆ ಹೆಸರನ್ನ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಹೇಳಿದ್ರು. ಯಾಕಂದ್ರೆ ಒಳ್ಳೆ ಹೆಸರು ಉತ್ತಮ, ಬಹು ಧನ, ಬಹು ಐಶ್ವರ್ಯ, ಬಹು ಶ್ರೇಷ್ಠವಾದ ಕಾರ್ಯಗಳಕ್ಕಿಂತ ಒಳ್ಳೆ ಹೆಸರು ಉತ್ತಮ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸುತ್ತೇನೆ ಎಂಬುದು. ಹೆಸರು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈ ವರ್ಷ ದೇವರು ನಮ್ಮ ಹೆಸರನ್ನ ಏನ್ ಮಾಡ್ತಾನಂತೆ, ಪ್ರಖ್ಯಾತಿ ಪಡಿಸುತ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ವಾಕ್ಯ ಓದಿಕೊಳ್ಳಬಹುದು. ಪ್ರಸಂಗಿಯ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ. ಪ್ರಸಂಗಿಯ ಪುಸ್ತಕ 7ನೇ ಅಧ್ಯಾಯ. ಸುಗಂಧ ತೈಲಕ್ಕಿಂತ ಒಳ್ಳೆ ಹೆಸರು ಉತ್ತಮ. ಸುಗಂಧ ತೈಲಕ್ಕಿಂತ ಒಳ್ಳೆ ಹೆಸರು ಉತ್ತಮ. ಏನಂತ್ರಿ? ಸುಗಂಧ ತೈಲ. ಈಗ ಅಂಗಡಿಯೆಲ್ಲ ಮಾರಾಟಕ್ಕೆ ಬಂದೈತಿ. ಏನೇನು ಬಂದೈತಿ? ಪರ್ಫ್ಯೂಮ್ಗಳು, ಸ್ಪ್ರೇಗಳು, ಸೆಂಟ್ಗಳು, ಎಂತೆಂಥ ಸ್ಮೆಲ್ ಬರುತ್ತೆ, ಎಂತ ಘಮ 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 ಅಂತ ಇರುತ್ತೆ. ಲೆಲೂಯ. ಫಾರಿನ್ಗೆಲ್ಲ ಹೋಗಿ ಅಲ್ಲಿಂದ ಬರುವಾಗಲೇ ಏನು ತಗೊಂಡ್ ಬರ್ತಿದ್ರು ಗೊತ್ತ್ರಿ? ಅತಿಗವಾಗಿ ಪರ್ಫ್ಯೂಮ್ ತಗೊಳ್ತಿದ್ರು. ಅಲ್ಲಿ ಶ್ರೇಷ್ಠ, ಅಲ್ಲಿ ಘಮ ಘಮ. ಇಲ್ಲಿ ಇರೋ ಅಲ್ಲಿ ಒರಿಜಿನಲ್ ಇರುತ್ತೆ ಅಂತಾರೆ, ಆರ್ಗಾನಿಕ್ ಇರುತ್ತೆ ಅಂತಾರೆ, ನ್ಯಾಚುರಲ್ ಆಗಿರುತ್ತೆ ಅಂತಾರೆ. ಅಲ್ಲಿ ಅದು ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಹಳೆ ಕಾಲದಲ್ಲಿ, ಈಗೆಲ್ಲ ಚಾಕ್ಲೇಟ್ಗಳು ಅದು ಜಾಸ್ತಿ ತರ್ತಾರೆ, ಆದ್ರೆ ಹಳೆ ಕಾಲದಂತೆ ತರೋರೆಲ್ಲರೂ ಸ್ಪ್ರೇ ತರ್ತಿದ್ರು, ಪರ್ಫ್ಯೂಮ್. ಅದನ್ನ ಹಾಕೊಂಡ್ರೆ ಘಮ ಘಮ ಇರುತ್ತೆ, ಒಂಚೂರು ಹಾಕೊಂಡ್ರೆ ಇಡೀ ಮನೆ ಏನಾಗುತ್ತೆ, ಘಮ ಘಮ ಅಂತ ಇರುತ್ತೆ. ಅದಕ್ಕೆ ಒಳ್ಳೆ ಸುಗಂಧ ದ್ರವ್ಯಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಹಲ್ಲೆಲೂಯಾ. ಹೊರಗೆ ಸೆಂಟ್ ಹೊಡ್ಕೋಬಹುದು, ಒಳಗೆ ಹೊಡ್ಕೊಳಕ್ ಆಗತ್ತಾ? ಅದಕ್ಕೆ ದೇವ್ರ ವಾಕ್ಯ ಹಿಂಗಿದೆ, ಸೆಂಟ್ಕ್ಕಿಂತಲೂ ಹೆಸರು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಒಳ್ಳೆ ಸುಗಂಧ ದ್ರವ್ಯಕ್ಕಿಂತಲೂ ಹೆಸರು, ಒಳ್ಳೆ ಹೆಸರು ಉತ್ತಮ. ಆದ ಕಾರಣ ಏನ್ ಮಾಡ್ಬೇಕು, ನಾವು ಒಳ್ಳೆ ಹೆಸರನ್ನ ಪಡೆದುಕೊಳ್ಳಕ್ಕೆ ಪ್ರಯಾಸ ಪಡಬೇಕು. ಆ ಒಳ್ಳೆ ಹೆಸರನ್ನ ದೇವರು ನಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು. ಹಲ್ಲೆಲೂಯಾ. ನಿನ್ನ ಹೆಸರನ್ನ ಏನ್ ಮಾಡ್ತೇನೆ, ಪ್ರಖ್ಯಾತಿ ಪಡಿಸುತ್ತೇನೆ, ಗ್ರೇಟ್ ನೇಮ್ ಆಗಿ ನಾನು ಚೇಂಜ್ ಮಾಡ್ತೀನಿ ಅಂತ ದೇವರು ವಾಗ್ದಾನ. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳಬಹುದು. ಜ್ಞಾನೋಕ್ತಿಗಳ ಪುಸ್ತಕ ಪ್ರೊವರ್ಬ್ಸ್ 3ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 4ನೇ ವಚನ. ಹೀಗೆ ನೀನು ದೇವರ ಮುಂದೆಯೂ ಮನುಷ್ಯನ ಮುಂದೆಯೂ ದಯೆಯನ್ನು ಒಳ್ಳೆ ವಿವೇಕವನ್ನು ಪಡೆದುಕೊಳ್ಳುವಿ. ಸತ್ಯವೇದದಲ್ಲಿ ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಆಮೆನ್. ಹಲ್ಲೆಲೂಯಾ. ದೇವರ ಮತ್ತು ಮನುಷ್ಯನ ದೃಷ್ಟಿಯಲ್ಲಿ ಒಳ್ಳೆ ಹೆಸರನ್ನು ಪಡೆದುಕೊಳ್ಳುವಿ ಎಂಬುದಾಗಿ ನಮ್ಮ ಭಾಷೆಯಲ್ಲಿ ಇದೆ. ಆಮೆನ್. ದೇವರ ಮತ್ತೆ ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆ ಹೆಸರನ್ನು ಏನ್ ಮಾಡುತ್ತಿ, ಹೊಂದಿಕೊಳ್ಳುತ್ತಿ. ಆಮೇಲೆ ಕೇವಲ ದೇವರ ದೃಷ್ಟಿಯಲ್ಲಿ ಮಾತ್ರ ಒಳ್ಳೆಯವರಾಗಿರಬಾರದು, ನಾವು ಮನುಷ್ಯನ ದೃಷ್ಟಿಯಲ್ಲಿ ನಾವು ಹೆಂಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ಕೆಲವರು ಹೆಂಗಿರ್ತಾರ ಗೊತ್ತಾ, ದೇವರ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವರು,
ಪ್ರಾರ್ಥನೆಯಲ್ಲಿ ತುಂಬಾ ಒಳ್ಳೆಯವರು, ಸಭೆಯಲ್ಲಿ ತುಂಬಾ ಒಳ್ಳೆಯವರು, ಆರಾಧನೆಯಲ್ಲಿ ತುಂಬಾ ಒಳ್ಳೆಯವರು. ಆದರೆ ಈ ಲೋಕದಲ್ಲಿ ಮನುಷ್ಯನ ದೃಷ್ಟಿಯಲ್ಲಿ ನೋಡ್ರಿ ಎಲ್ಲ ಎಲ್ಲಿ ಚರ್ಚೆ ಹೋಗ್ತಾವೆ, ಹೆಸರು ಬರುತ್ತೆ. ಕೆಲವು ನಮ್ಮ ಕಡೆ ಎಲ್ಲ ಇದನ್ನೇ ನಿಮ್ಮ ಸಭೆಯಲ್ಲಿ ಕಳಿಸ್ತಾರ ಅಂತ ಕೇಳಿದವರು ಉಂಟು. ಅರ್ಥ ಆಯ್ತಲ್ರಿ? ನಾವು ಹೊರಗೆ ಹೋಗಿ ಜಗಳ ಮಾಡುವಾಗ, ಒಳಗೆ ಹೊಲಸಾಗಿ ಮಾತಾಡುವಾಗ ಅವರು ಕೇಳಿದ ಮಾತುಗಳು ಏನ್ ಗೊತ್ತಾ? ಚರ್ಚಿಗೆ ಹೋಗ್ತೀರಿ, ಬೈಬಲ್ ತಗೊಳ್ತೀರಿ, ಮತ್ತೆ ಇಂಥ ಮಾತಾಡ್ತಿರಲ್ಲ, ಇದನ್ನೇ ಕಳಿಸ್ತಾರ ನಿಮ್ಮ ಸಭೆಯಲ್ಲಿ ಅಂತ ಕೇಳ್ತಾರೆ. ಆಮೆನ್. ಸತ್ಯವೇದವು ಎಂದಿಗೂ ನಮಗೆ ಕೆಟ್ಟದನ್ನ ಕಳಿಸೋದಿಲ್ಲ, ನಮಗೆ ಒಳ್ಳೆದನ್ನ ಕಳಿಸುತ್ತಾ ಇರುತ್ತೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ದೇವರ ದೃಷ್ಟಿಯಲ್ಲಿ ಮಾತ್ರವಲ್ಲ ಮನುಷ್ಯನ ದೃಷ್ಟಿಯಲ್ಲಿ ಕೂಡ ಒಳ್ಳೆಯವನಾಗಿರಬೇಕು. ಭಾನುವಾರ ಬಂದ್ರೆ ಆರಾಧನೆ, ಶನಿವಾರ ಬಂದ್ರೆ ಬಾರ್ ಅಂಗಡಿ, ಆಮೇನ್. ಇಲ್ಲಿ ಬಂದ್ರೆ ಸ್ತೋತ್ರ, ಅಲ್ಲಿ ಹೋದ್ರೆ ಡ್ಯಾಶ್ 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 ಹೊಲಸು. ಆಮೇಲೆ ಹಲ್ಲೆಲೂಯ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ದೃಷ್ಟಿಯಲ್ಲಿ ಆಗಿರಲಿ ಮನುಷ್ಯನ ದೃಷ್ಟಿ ಆಗಿರಲಿ ಒಳ್ಳೆಯವನಾಗಿರಲಿ. ಒಳ್ಳೆ ಹೆಸರನ್ನ ಏನ್ ಮಾಡು ನೀನು ಪಡೆದುಕೋ. ಇಲ್ಲಿದ್ರು ನಾನು ಒಬ್ಬನೇ ಮಗ, ಅಲ್ಲಿದ್ರು ನಾನು ಒಬ್ಬನೇ ಮಗ. ಹಲ್ಲೆಲೂಯ. ಇಲ್ಲಿದ್ರು ಒಳ್ಳೆಯವನೇ, ಅಲ್ಲಿದ್ರು ಒಳ್ಳೆಯವನೇ. ಹಲ್ಲೆಲೂಯ. ಅರ್ಥ ಆಯ್ತಲ್ರ ಪ್ರಿಯರೇ? ಕೇವಲ ದೇವರಿಗೆ ಮಾತ್ರ ಒಳ್ಳೆಯವರಾಗಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿಯೂ ನಾವ್ ಹೆಂಗಿರ್ಬೇಕು? ಒಳ್ಳೆಯವರಾಗಿ ಇರಬೇಕು. ಜವಾಬ್ದಾರಿಯನ್ನು ಕೊಡಬೇಕು ನಮ್ಮ ನಂಬಿ. ಹಲ್ಲೆಲೂಯ. ಸೊ ಅದಕ್ಕೆ ದೇವರ ವಾಕ್ಯ ಈ ವರ್ಷವನ್ನು ಕೊಟ್ಟಿದೆ, ನಿನ್ನ ಹೆಸರನ್ನ ಪ್ರಖ್ಯಾತಿಪಡಿಸುತ್ತೆ. ಈ ಒಳ್ಳೆ ಹೆಸರು, ಈ ಒಂದು ಪ್ರಖ್ಯಾತಿ ಒಳ್ಳೆ ಹೆಸರು ನಮಗ್ ಬರ್ಬೇಕಂತ ಹೇಳಿದ್ರೆ ಹಾಗೆ ಸುಮ್ನೆ ದೇವ್ರು ಕೊಟ್ಟು ಬಿಡೋದಲ್ಲ. ಪ್ರಾಮಿಸ್ ಬರತ್ತಂದ್ರೆ ಕಮಾಂಡ್ಮೆಂಟ್ ಇದ್ದೇ ಇರುತ್ತೆ. ಹಲ್ಲೆಲೂಯ. ಪ್ರಾಮಿಸ್ ಬರತ್ತಂದ್ರೆ ಕಮಾಂಡ್ಮೆಂಟ್ ಅಂದ್ರೆ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಆಜ್ಞೆಗಳು ತುಂಬಾ ಅವಶ್ಯ. ಆಮೆನ್. ಹಲ್ಲೆಲೂಯ. ಸೊ ಈಗ ನಾವು ಈ ಪ್ರಖ್ಯಾತಿ ಒಳ್ಳೆ ಹೆಸರನ್ನು ಪಡೆದುಕೊಳ್ಳಬೇಕಂದ್ರೆ ನಾವ್ ಏನು ಮಾಡಬೇಕು ಅದು ಇಂಪಾರ್ಟೆಂಟ್ ಅಲ್ವಾ? ಹಲ್ಲೆಲೂಯ. ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನ. ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಆಗ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವುದು. ಹಲ್ಲೆಲೂಯ. ದೇವರ ಕಡೆಗೆ ಪಶ್ಚಾತ್ತಾಪದೊಂದಿಗೆ ತಿರುಗಿಕೊಂಡರೆ ದೇವರ ಸನ್ನಿಧಿಯಿಂದ ಒಳ್ಳೆ ಹೆಸರು ನಿನಗೆ ಸಿಗುವಂತದ್ದಾಗಿರುತ್ತೆ. ಹಲ್ಲೆಲೂಯ. ನನ್ನ ಪಾಪ ಯಾವಾಗ ಕ್ಷಮಿಸಲ್ಪಡುತ್ತೋ ಆವಾಗ ನನ್ನ ಪರಿಶುದ್ಧಂತ ಹೆಸರನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ನನ್ನಲ್ಲಿ ಪಾಪ ಇಲ್ಲ ಅಂದ್ರೆ ಮಾತ್ರ ನಾನು ಯಾರು? ಪರಿಶುದ್ಧನು. ನನ್ನಲ್ಲಿ ಪಾಪ ಇದ್ರೆ ನನ್ನ ಹೆಸರು ಏನು? ನನ್ನ ಹೆಸರು ಏನು? ಪಾಪಿ. ಈಗ ಪಾಪಿ ಅನ್ನೋ ಹೆಸರು ಒಳ್ಳೇದಾ? ಪರಿಶುದ್ಧನ ಹೆಸರು ಒಳ್ಳೇದಾ? ಪರಿಶುದ್ಧನ ಹೆಸರು ಒಳ್ಳೇದಲ್ವಾ? ಅಂದ್ರೆ ನಾನು ಪರಿಶುದ್ಧನಂತ ಹೆಸರು ಹೊಂದಿಕೊಳ್ಳಬೇಕಂದ್ರೆ ನನ್ನಲ್ಲಿರುವಂತ ಪಾಪ ಏನಾಗ್ಬೇಕು? ಹೋಗ್ಬೇಕಲ್ಲ. ನನ್ನಲ್ಲಿರುವಂತ ಪಾಪ ನನ್ನ ಬಿಟ್ಟು ಹೋಗ್ಬೇಕಂದ್ರೆ ನಾನೇನ್ ಮಾಡ್ಬೇಕು? ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಆಮೆನ್. ಹಲ್ಲೆಲೂಯ. ರಿಪೆಂಟೆನ್ಸ್ ಅಂಡ್ ಫಾರ್ಗಿವ್ನೆಸ್ ಅಂತಾರೆ. ಹಲ್ಲೆಲೂಯ. ಸೊ ಏನದು? ಪಶ್ಚಾತ್ತಾಪದೊಂದಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಆಮೇಲೆ ಹಲ್ಲೆಲೂಯ. ದೇವರ ಹತ್ರದಿಂದ ನಮಗೆ ಕ್ಷಮಾಪಣೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಪಾಪದಲ್ಲೇ ಇರ್ತೀನಿ ಅಂತ ಅರ್ಥ. ನಾನು ಪಾಪದಲ್ಲೇ ಇರುವಾಗ ನಾನು ಪರಿಶುದ್ಧನ ಹೆಸರು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ನೀತಿವಂತನ ಹೆಸರು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ವಾಕ್ಯ ಹೇಳ್ತಾ ಇದೆ, ನೀತಿವಂತನು ಮಾಡುವಂತ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹುಬಲವಾಗಿದೆ ಎಂಬುದಾಗಿದೆ. ಆಮೇಲೆ ನಾನು ನೀತಿವಂತನಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನನ್ನಲ್ಲಿರುವಂತ ಪಾಪ ನನ್ನ ಬಿಟ್ಟು ಹೋಗ್ಬೇಕು. ನನ್ನಲ್ಲಿರುವಂತ ಪಾಪ ನನ್ನ ಬಿಟ್ಟು ಹೋಗ್ಬೇಕಂದ್ರೆ ನಾನೇನ್ ಮಾಡ್ಬೇಕ್ರಿ? ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹೋದ ವರ್ಷವೆಲ್ಲ ನಾವು ಹೆಂಗಿದ್ದೀವೋ ಗೊತ್ತಿಲ್ಲ, ಹೋದ ವರ್ಷ ಎಲ್ಲ ನಾವು ಏನ್ ಮಾಡಿದೆವೋ ಗೊತ್ತಿಲ್ಲ. ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಪಶ್ಚಾತ್ತಾಪದೊಂದಿಗೆ ದೇವರ ಕಡೆ ತಿರುಗಿಕೋ. ಹಲ್ಲೆಲೂಯ. ಒಂದು ವೇಳೆ ನಿನ್ನಲ್ಲಿ ನಿನ್ನ ಹೆಸರನ್ನು ಕೆಡಿಸುವಂತ ಕಾರ್ಯಗಳು ಇರೋದಾದರೆ, ಚಟ್ಟಗಳು ಇರೋದಾದರೆ, ಏನೋ ಬೇರೆ ಕಾರ್ಯಗಳು ಇರೋದಾದರೆ ಈಗಲೇ ಅದನ್ನೆಲ್ಲವನ್ನು ಬಿಟ್ಟು ಪಶ್ಚಾತ್ತಾಪದೊಂದಿಗೆ ಏನ್ ಮಾಡು? ನೀನು ದೇವರ ಕಡೆಗೆ ತಿರುಗಿಕೋ. ಆಮೇಲೆ ಆಗ ದೇವರು ನಿನ್ನ ಹೆಸರನ್ನು ಏನ್ ಮಾಡ್ತಾನೆ?
ಪ್ರಖ್ಯಾತಿಗೆ ತರುವಂತವನಾಗಿದ್ದಾನೆ. ಹಲ್ಲೆಲೂಯ. ಲೂಕನ ಪುಸ್ತಕ 15ನೇ ಅಧ್ಯಾಯ 7ನೇ ವಚನ. ಲೂಕನ ಪುಸ್ತಕ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ಹಾ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಏನುಂಟಾಗತ್ತಂತೆ? ಸಂತೋಷ ಉಂಟಾಗತ್ತೆ. ನೋಡ್ರಿ, 99 ಮಂದಿ ನೀತಿವಂತರು ತಿರುಗಿಕೊಳ್ಳೋದಕ್ಕಿಂತ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕ ರಾಜ್ಯದಲ್ಲಿ ಬಹು ಸಂತೋಷ. ಆಮೆನ್. ಅರ್ಥ ಆಯ್ತಲ್ಲ? ಇವತ್ತು ನಾನು ದೇವರ ಕಡೆಗೆ ತಿರುಗಿಕೊಂಡರೆ ಪರಲೋಕ ರಾಜ್ಯದಲ್ಲಿ ಏನಾಗಬೇಕು? ಸಂತೋಷ ಉಂಟಾಗಬೇಕು. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನಾನು ನೀತಿವಂತನಾದರೆ ಪರಲೋಕ ರಾಜ್ಯದಲ್ಲಿ ಏನಾಗುತ್ತೆ? ಸಂತೋಷ ಉಂಟಾಗುತ್ತೆ. ಸೊ ನನ್ನ ಹೆಸರು ಪಾಪಿ ಅಂತದಿಂದ ಎಲ್ಲಿ ಆಗ್ಬೇಕು? ನೀತಿವಂತ ಅಂತ ಬದಲಾಗಬೇಕು. ಆಮೇಲೆ ಹಲ್ಲೆಲೂಯ. 99 ಮಂದಿ ನೀತಿವಂತರು ಇರೋದಕ್ಕೋಸ್ಕರ ದೇವ್ರಿಗೆ ಏನ್ ಮಾಡೋದಿಲ್ಲ, ಖುಷಿ ಪಡೋದೇ ಇಲ್ಲ, ಸಂತೋಷ ಪಡೋದಿಲ್ಲ. ಆದ್ರೆ ಒಬ್ಬ ಪಾಪಿ ದೇವರ ಕಡೆ ತಿರುಗಿಕೊಂಡ್ರೆ ದೇವರು ತುಂಬಾ ಸಂತೋಷ ಪಡ್ತಾರೆ. ಹಲ್ಲೆಲೂಯ. ಆಗ್ಲೇ ಸೀನು ಬ್ರದರ್ ಒಂದು ಸಾಕ್ಷಿ ಹೇಳಿದ್ರು. ಈ ವರ್ಷದ ತೀರ್ಮಾನ ದೇವರ ಆ ಒಂದು ಶುಭ ವರ್ತಮಾನವನ್ನು, ಶುಭ ವಾರ್ತೆಯನ್ನು ಅಟ್ಲೀಸ್ಟ್ ಒಂದು 4 ಜನರಾಗ ನಾನು ಏನ್ ಮಾಡ್ಬೇಕು? ಹೇಳ್ಬೇಕು. ಅದೊಂದು ತೀರ್ಮಾನ. ಆಮೇಲೆ ಯಾಕಂದ್ರೆ 4 ಪಾಪಿ ದೇವರ ಕಡೆ ತಿರುಗಿಕೊಳ್ಳುವಾಗ ಪರಲೋಕ ರಾಜ್ಯದಲ್ಲಿ ಸಂತೋಷ ಬರುತ್ತೆ. ಪರಲೋಕ ರಾಜ್ಯದಲ್ಲಿ ಸಂತೋಷ ದೇವರು ಸುಮ್ಮನೆ ಇರ್ತಾನ? ಹಲ್ಲೆಲೂಯ. ಯಾಕಂದ್ರೆ ಹಳೆ ಕಾಲದಲ್ಲಿ ರಾಜರುಗಳ ಒಂದು ಪದ್ಧತಿ ಇತ್ತು. ಯಾರಾದ್ರೂ ರಾಜನ ಮನಸ್ಸನ್ನು ಸಂತೋಷ ಪಡಿಸಿದ್ರೆ, ರಾಜನ ಹೃದಯವನ್ನು ಸಂತೋಷ ಪಡಿಸಿದ್ರೆ ಅವ್ರು ಏನ್ ಮಾಡ್ಬಿಡ್ತಿದ್ರು? ಅವನ ಹೆಸರನ್ನ ಗೌರವಪಡಿಸ್ಬಿಡ್ತಿದ್ರು. ಅವನ ಹೆಸರು ಏನ್ ಮಾಡ್ಬಿಡ್ತಿದ್ರು? ಗೌರವಪಡಿಸ್ಬಿಡ್ತಿದ್ರು. ಅವನ್ನ ಕರೆದು, ಬಾರಪ್ಪ ನಿನಗೇನ್ ಬೇಕಾ ಕೇಳೋ, ನಾನು ಆಸ್ತಿ ಇಲ್ಲ ಅರ್ಧ ಕೇಳಿದ್ರೆ ಕೊಟ್ಬಿಡ್ತೀನಿ ಅನ್ನೋ ಮಟ್ಟಿಗೆ ಹಂಚ್ಬಿಡ್ತಿದ್ದ. ಹಿಂಗ ಧನ ಆಸ್ತಿ ತಗೊಂಡ್ರೆ ಎಷ್ಟೋ ಜನ ಇದ್ದಾರೆ. ದೇವರ ಮನಸ್ಸು ಖುಷಿ ಆಯ್ತು ಅಂದ್ರೆ ನಮ್ಮ ಹೆಸರು ಪ್ರಖ್ಯಾತಿ ಆಗುತ್ತೆ. ಹಲ್ಲೆಲೂಯ. ನಮಗ್ ಗೊತ್ತಿದ್ದಲ್ಲ ಯೋಸೇಪ ಹೆಂಗ್ ಬಂದ? ಗುಲಾಮನಾಗಿ, ಕೆಲಸಗಾರನಾಗಿ, ತಪ್ಪುಗಾರನಾಗಿ ಲೋಕಕ್ಕೆ ಬಂದ. ಆದ್ರೆ ಈ ಲೋಕಕ್ಕೆ ಬಂದ ಅವನು ಆ ಊರಿಗೆ ಬಂದಂತ ಅವನು ಐಗುಪ್ತ ದೇಶಕ್ಕೆ ರಾಜನಾದ. ದೇವರ ಅವನ ಹೆಸರನ್ನ ಏನ್ ಮಾಡಿದ್ರು? ಪ್ರಖ್ಯಾತಿ ಪಡಿಸಿದ್ರು. ಹಲ್ಲೆಲೂಯ. ಯಾಕಂದ್ರೆ ದೇವರು ನಾವು ಖುಷಿ ಪಡಿಸಿದ್ರೆ ದೇವರು ನಮ್ಮ ಹೆಸರನ್ನ ಪ್ರಖ್ಯಾತಿ ಪಡಿಸಿದ್ರೆ, ಅದಕ್ಕೆ ಪಶ್ಚಾತ್ತಾಪದೊಂದಿಗೆ ದೇವರ ಕಡೆಗೆ ತಿರುಗಿಕೊಂಡರೆ ನಮ್ಮ ಹೃದಯ, ನಮ್ಮ ಹೆಸರು ದೇವರಲ್ಲಿ ಏನಾಗುತ್ತೆ? ಪ್ರಖ್ಯಾತಿ ಹೊಂದುವಂತದ್ದಾಗಿರುತ್ತೆ. ಆಮೆನ್. ಹಲ್ಲೆಲೂಯ. ಸೊ ಎರಡನೇದಾಗಿ ಓದಿಕೊಳ್ಳೋಣ. ರೋಮರ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮರ್ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಪರಿಪೂರ್ಣವಾದದ್ದಾಗಿರುವ ದೇವರ ಚಿತ್ತವೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ನೀವೇನಾಗ್ರಿ? ರೂಪಾಂತರಗೊಂಡವರಾಗಿರಿ. ಆಮೇನ್. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹೆಸರು ಪ್ರಖ್ಯಾತಿ ಹೊಂದಬೇಕಂತ ಹೇಳಿದ್ರೆ ನೀನು ರೂಪಾಂತರ ಹೊಂದಿದವನಾಗಿರ್ಬೇಕು. ಆಮೇನ್. ಹಲ್ಲೆಲೂಯ. ಏನ್ರಿ ರೂಪಾಂತರ? ತೆಲುಗಿನಲ್ಲಿ ಏಮೇದಿ? మీరు ఈ లోక మర్యాదను అనుసరింపక ఉత్తమమును అనుకూలమును సంపూర్ణమై ఉన్న దేవుని చిత్తమేదో పరీక్షించుకున్నట్లు నీ మనస్సు మారి ನೂತನ ಮಗುಟ ವಲನ ರೂಪಾಂತರము ರೂಪಾಂತರ. ಹಲ್ಲೆಲೂಯ. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೆಂಗಿದೆ ಅಂದ್ರೆ ರಿನ್ಯೂಡ್ ಎಂಬುದಾಗಿದೆ. ಹಲ್ಲೆಲೂಯ. ಸೊ ರೂಪಾಂತರ ಹೊಂದಿರಬೇಕು ಅಂದ್ರೆ ನಮ್ಮ ಜೀವಿತ ಈಗ ಮನೆ ಇದೆ ಇಟ್ಕೊಳ್ರಿ. ಈಗ ನಮ್ಮ ಮನೆ ಇದೆ, ಒಂದು 20 ವರ್ಷದ ಮನೆ ಇದೆ. ಆ 20 ವರ್ಷದ ಮನೆ 20 ವರ್ಷ ಆದ್ಮೇಲೆ ಹೆಂಗಿರುತ್ತದು? ಏನಾಗಿರುತ್ತೆ? ಹಳೇದಾಗಿರುತ್ತೆ. ಹಂಗೆ ಇರ್ತೀವ? ಏನ್ ಮಾಡ್ತೀವಿ? ಒಂದು ಕೆಡವಿ ಅದನ್ನೇನ್ ಮಾಡ್ತೀವಿ? ಹೊಸದು ಕಟ್ಟುತ್ತೀವಿ. ಹಂಗಿಲ್ವಾ? ಯಾವ್ದೆಲ್ಲ ಹೋಗಿದೆಯೋ, ಒಂದು ಪಿಲ್ಲರ್ ಹೋಗಿರ್ಬೋದು,
ಒಂದು ಕಾಂಕ್ರೀಟ್ ನಲ್ಲಿ ಏನೋ ಸ್ವಲ್ಪ ಹಿಂಗ ಸ್ಲಾಬ್ ನಲ್ಲಿ ಏನೋ ಹೋಗಿರುತ್ತೆ, ಅವೆಲ್ಲವನ್ನು ಕಿತ್ತಿ ಮತ್ತೆ ಅಲ್ಲಿ ಹೊಸ ಮಾಳನ್ನ ಹಾಕಿ ಅದನ್ನ ಏನ್ ಮಾಡ್ತೀವಿ, ರೆಡಿ ಮಾಡ್ತಾ ಇರ್ತೀವಿ. ಅದುವೇ ರಿನ್ಯೂಡ್, ಅದೇ ರೂಪಾಂತರ. ಅಲ್ಲೂಯ್ಯ. ದಿನ ದಿನಕ್ಕೆ ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡ್ತಾ ಇರ್ತೀವಿ, ಅನೇಕ ಹಾದಿಗಳನ್ನ ಹಾದು ಬರ್ತಾ ಇರ್ತೀವಿ. ಆದ್ರೆ ಈ ಶರೀರ, ಈ ಆತ್ಮ ಅನೇಕ ಸಾರಿ ಏನಾಗ್ತಾ ಇರುತ್ತೆ, ಕುಗ್ಗಿ ಹೋಗ್ತಾ ಇರುತ್ತೆ. ಇದನ್ನ ನಾವು ಮತ್ತೆ ಏನ್ ಮಾಡ್ಬೇಕು, ರೂಪಾಂತರ ಮಾಡಿಕೊಳ್ಳಬೇಕು. ಎದರಲ್ಲಿ, ದೇವರ ದಯೆಯಲ್ಲಿಯೂ, ದೇವರ ಜ್ಞಾನದಲ್ಲಿಯೂ, ದೇವರ ಪ್ರೀತಿಯಲ್ಲಿಯೂ ನಮ್ಮನ್ನು ನಾವು ಏನ್ ಮಾಡಿಕೊಳ್ಳಬೇಕಂತೆ, ರೂಪಾಂತರ ಮಾಡಿಕೊಳ್ಳಬೇಕು. ಆಗ ನನ್ನ ಹೆಸರನ್ನ ದೇವರು ಪ್ರಖ್ಯಾತಿ ಪಡಿಸುತ್ತೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಮನೇನ ಮತ್ತೆ ನಾವು ರಿನೋವೇಷನ್ ಮಾಡಿದ್ರೆ ಅದನ್ನು ಓಪನಿಂಗ್ ಮಾಡ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ನನಗೆ ಅನಿಸಿದ ಮಟ್ಟಿಗೆ ದೀನ ಸರ್ ಒಂದು 2-3 ವರ್ಷದ ಹಿಂದೆ ಮಾಡಿದ್ರು ಅನ್ಸುತ್ತೆ. ಅಲ್ಲೆಲ್ಲೂಯ್ಯ. ಅವರ ಹಳೆ ಮನೆಯನ್ನು ಸ್ವಲ್ಪ ಆಲ್ಟರ್ ಮಾಡಿದ್ರು. ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ ಮೇಲೆ ಮತ್ತೆ ಅವ್ರ ಸೇವಕರನ್ನ ಕರೆದು ಏನ್ ಮಾಡಿದ್ರು, ಅಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಇಟ್ಕೊಂಡ್ರು. ನಾವು ಮನೆ ಏನ್ ಮಾಡಿದೀವಿ ರೀ, ರಿನೋವೇಷನ್ ಮಾಡಿದ್ದೇವೆ ಬಣ್ಣಿರಿ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಹೊಸ ಮನೆ ಕಟ್ಟಿ ಕರೆಯೋದು ಬೇರೆ, ಇರುವಂತ ಮನೆಯನ್ನೇ ಆಲ್ಟರ್ ಮಾಡಿ ಅದನ್ನು ಕೂಡ ನಾವು ಸಂತೋಷದಿಂದ ಏನ್ ಮಾಡುತ್ತೇವೆ, ಹಂಚಿಕೊಳ್ತೀವಿ. ನಮ್ಮ ಜೀವಿತ ಅವಾಗ ರಿನ್ಯೂ ಆಗ್ತಾ ಇರಬೇಕು. ಅಲ್ಲೆಲ್ಲೂಯ್ಯ. ನಮ್ಮ ಜೀವಿತ ಅವಾಗ ಏನ್ಬೇಕು, ರೂಪಾಂತರ ಆಗ್ತಾ ಇರಬೇಕು. ನಾನು ರೂಪಾಂತರ ಆಗ್ತಾ ಇರುವಾಗ ನನ್ನ ಹೆಸರು ಏನಾಗ್ತಾ ಇರುತ್ತೆ, ಪ್ರಖ್ಯಾತಿ ಹೊಂದುವಂತದ್ದಾಗಿರುತ್ತೆ. ಅಲ್ಲೆಲ್ಲೂಯ್ಯ. 2ನೇ ಕೊರಿಂಥಿಯರ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. 2ನೇ ಕೊರಿಂಥಿಯ 4:16. ನಾವು ಧೈರ್ಯ ಕೆಡುವುದಿಲ್ಲ, ಆದ್ರೆ ನಮ್ಮ ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದರೂ ಹೊರ ಮನುಷ್ಯನು ನಾಶವಾಗಿದ್ದರು ನಮ್ಮ ಒಳ ಮನುಷ್ಯನು ದಿನೇ ದಿನೇ ಏನ್ ಮಾಡ್ತಾ ಇದ್ದಾನ್ರಿ, ಹೊಸವನಾಗುತ್ತಾ ಇರುವನು. ಆಮೇಲೆ ಅಲ್ಲೆಲ್ಲೂಯ್ಯ. ಹೊರಗಿನ ಮನುಷ್ಯನು ದಿನ ದಿನಕ್ಕೆ ಏನಾಗ್ತಾ ಇರ್ತಾನಂತೆ, ಹಳೆವನಾಗ್ತಾ ಇರ್ತಾನೆ. ಹೊರಗಿನ ಮನುಷ್ಯನು ಏನಾಗ್ತಾ ಇರ್ತಾನೆ, ಆಮೇಲೆ ಅದು ದಿನ ದಿನಕ್ಕೆ. ಆದ್ರೆ ಒಳಗಿನ ಮನುಷ್ಯನು ದಿನ ದಿನಕ್ಕೆ ನೂತನ ಹೊಂದುತ್ತಾ ಇದ್ದಾನೆ. ಅದರಲ್ಲಿ ಡೈಲಿ ನಾವು ರೂಪಾಂತರ ಆಗ್ತಾ ಇರಬೇಕು, ಡೈಲಿ ನಮ್ಮನ್ನ ರಿನ್ಯೂ ಮಾಡ್ತಾ ಇರಬೇಕು, ಡೈಲಿ ನಮ್ಮನ್ನ ನಾವು ಮಾರ್ಪಡಿಸ್ಕೊಳ್ತಾ ಇರಬೇಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮನ್ನು ನಾವು ಮತ್ತೆ ಏನ್ ಮಾಡ್ಬೇಕು, ನಮ್ಮನ್ನ ರಿನ್ಯೂ ಮಾಡಿಕೊಳ್ಳಬೇಕು. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಕೇವಲ 1 ದಿನಕ್ಕೆ 2 ದಿನಕ್ಕಿಲ್ಲ, ದಿನ ದಿನಕ್ಕೆ. ಹೊರಗಿನ ಮನುಷ್ಯ ಏನಾಗ್ತಾನ್ರಿ, ಬಲಹೀನರಾಗ್ತಾನ. ಕೈ ಎತ್ತಕ್ ಬರೋಂಗಿಲ್ಲ, ಕಾಲು ಎತ್ತಕ್ ಬರೋಂಗಿಲ್ಲ, ನಡ ಹಿಡ್ಕೊಂಡ್ ಬಿಟ್ಟಿರ್ತಾವ, ಕುಂತ್ರೆ ಎಳಕಾಗೋದಿಲ್ಲ, ಕಾಲು ನೋವು ಬಂದಿರ್ತಾವ. ಆಮೇಲೆ ಬಲ ಕುಂದಿ ಹೋಗ್ತಾ ಇರ್ತಾವ, ಬಿಳಿ ಕೂದಲುಗಳು ಬರ್ತಾ ಇರ್ತಾವ, ಇರೋ ಕೂದಲುಗಳು ಹೋಗ್ತಾ ಇರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ, ಇದೆಲ್ಲ ಆಗ್ತಾ ಇರ್ತಾವ. ಅಲ್ಲೆಲ್ಲೂಯ್ಯ. ಆದ್ರೆ ಇದು ಹೊರಗಿನ ಮನುಷ್ಯನ ಸ್ಥಿತಿ. ಆದರೆ ಒಳಗಿನ ಮನುಷ್ಯನ ಸ್ಥಿತಿ ದಿನ ದಿನಕ್ಕೆ ಅವನು ರೂಪಾಂತರ ಹೊಂದುತ್ತಾ ಇರಬೇಕು. ಅಲ್ಲೆಲ್ಲೂಯ್ಯ. ಆಗ ಅವನ ಹೆಸರನ್ನ ದೇವರು ಪ್ರಖ್ಯಾತಿ ಪಡಿಸುವಂತವನಾಗಿರುತ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. 3ನೇದಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಕೊರಿಂಥಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. 5:17. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿರ್ತಾನೆ, ಹಳೆಯವುಗಳು ಎಲ್ಲವೂ ಕಳೆದು ಹೋಯಿತು, ಈಗ ಎಲ್ಲವೂ ನೂತನವಾಯಿತು. ಆಮೇಲೆ ಅಲ್ಲೆಲ್ಲೂಯ್ಯ. ಒಬ್ಬನು ಕ್ರಿಸ್ತನಲ್ಲಿ ಇದ್ರೆ ಅವನು ಹೆಂಗಿರಬೇಕು, ನೂತನ ಸೃಷ್ಟಿಯಾಗಿರ್ಬೇಕು. 3ನೇದಾಗಿ ಅಲ್ಲೆಲ್ಲೂಯ್ಯ. ಒಬ್ಬನು ಕ್ರಿಸ್ತನಲ್ಲಿ ಇದ್ರೆ ಅವನು ಹೆಂಗಿರ್ಬೇಕು, ನೂತನ ಸೃಷ್ಟಿಯಾಗಿ ಅವನು ಇರ್ಬೇಕು. ಹಳೆಯದೆಲ್ಲ ಅವನು ಬಿಟ್ಟು ಏನಾಗ್ಬಿಡ್ಬೇಕು, ಹೋಗ್ಬಿಡ್ಬೇಕು. ದೇವರು ನ್ಯೂ ಕ್ರಿಯೇಷನ್ ಕೊಡುವಂತ ದೇವರು. ನಮಗಾಗಿ ಹೊಸ ಯೆರೂಸಲೇಮನ್ನು ಉಂಟು ಮಾಡ್ತಾ ಇದ್ದಾನೆ, ನಮಗಾಗಿ ಹೊಸ ಆಕಾಶವನ್ನು ದೇವರು ಉಂಟು ಮಾಡ್ತಾ ಇದ್ದಾನೆ, ನಮಗಾಗಿ ಹೊಸ ಭೂಮಿಯನ್ನು ದೇವರು ಏನ್ ಮಾಡ್ತಾ ಇದ್ದಾನೆ, ಉಂಟು ಮಾಡ್ತಾ ಇದ್ದಾನೆ. ಅಂದ ಮೇಲೆ ನಾವು ದಿನದಿನಕ್ಕೆ ಹೊಸದಾಗ್ತಾನೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನೂತನ ಮಾಡಿಕೊಳ್ಳುವಾಗ ನನ್ನ ಹೆಸರನ್ನ ದೇವರು ಏನ್ ಮಾಡ್ತಾನೆ, ಪ್ರಖ್ಯಾತಿ ಪಡಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಜೇಕಿಯೇಲನ ಗ್ರಂಥ 36ನೇ ಅಧ್ಯಾಯ 26ನೇ ವಚನ. ಎಜೇಕಿಯೇಲನ ಗ್ರಂಥ 36ನೇ ಅಧ್ಯಾಯ 26ನೇ ವಚನ. ಎಜೇಕಿಯ 36 ವಚನ 26. ನಿಮ್ಮ ದೇಹದಿಂದ ಕಳ್ಳಿನ ಹೃದಯವನ್ನು ತೆಗೆದು
ನಿಮಗೆ ಮಾಂಸವಾದ ಹೃದಯವನ್ನ, ಮೃದುವಾದ ಹೃದಯವನ್ನು ಏನ್ ಮಾಡ್ತೇನೆ ನಾನು ಕೊಡುವೆನು. ನಿಮ್ಮ ಹೆಸರನ್ನು ನೂತನ ಪಡಿಸುತ್ತೇನೆ. ನಿಮ್ಮ ಹೆಸರನ್ನು ದೇವರು ಏನ್ ಮಾಡ್ತಾನಂತ್ರಿ? ನಮ್ಮ ಹೃದಯ ಹೆಂಗಿರುತ್ತೆ? ಈಗ ಹೆಂಗಿದೆ? ಹೆಂಗಿದೆ? ಕಲ್ಲು. ಕೆಲವೊಂದರಕ್ಕೆಲ್ಲ ಕರುಣಿನೇ ಬರೋದಿಲ್ಲ, ಕೆಲವರೆಲ್ಲ ಏನ್ ಬರೋದಿಲ್ಲ, ಕರುಣಿನೇ ಬರೋದಿಲ್ಲ. ಅವ್ರಿಗೆ ಏನಂತ ಹೇಳ್ತಾರ್ರಿ? ಕಲ್ಲು ಮನಸ್ಸು. ಅಲ್ಲೆಲ್ಲೂಯ್ಯ. ಎಷ್ಟು ಹತ್ತರು ಯಾಕಂತ ಕೇಳಂಗಿಲ್ಲ, ಎಷ್ಟು ಗೋಲಾಡಿದ್ರು ಯಾಕಂತ ಕೇಳಂಗಿಲ್ಲ. ಅಂತ ಹೃದಯ ಏನಂತಾರ? ಕಲ್ಲಿದ್ದಂಗಿಲ್ಲ ಮನುಷ್ಯ ಅಂತಾರ, ಅಂತಾರ ಇಲ್ಲ. ಅಲ್ಲೆಲ್ಲೂಯ್ಯ. ಅಂತ ಹೃದಯಗಳು ಏನದ? ಮನಸ್ಸು. ಆದ್ರೆ ದೇವರ ಮನಸ್ಸು ತುಂಬಾ ಮೃದು. ಏನೇ ಕಷ್ಟಪಡುವವರೇ, ಹೊರೆಯನ್ನೊತ್ತವರೇ, ಎಲ್ಲರೂ ಏನ್ ಮಾಡ್ರಿ, ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಿಮ್ಮ ಭಾರವನ್ನು ನಾನೇನ್ ಮಾಡ್ತೇನೆ, ಕಡಿಮೆ ಮಾಡುತ್ತೇನೆ. ಇದು ಮೃದುವಾದ ಮನಸ್ಸು. ಆಮೆನ್. ಹಲ್ಲೆಲೂಯಾ. ಸೊ ದೇವರು ನಿಜವಾಗಲೂ ಕಲ್ಲಾಗಿರುವಂತ ನಮ್ಮ ಹೃದಯವನ್ನ ದೇವರು ಮೃದುವಾಗಿ ಮಾಡುವಂತ ದೇವರಾಗಿದ್ದಾನೆ. ನಮ್ಮ ಹೆಸರನ್ನು ನೂತನಗೊಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಿದ್ರೆ ಹೆಂಗಿರ್ಬೇಕ್ರಿ? ನೂತನ ಸೃಷ್ಟಿಯಾಗಿರ್ಬೇಕು. ನೂತನ ಸೃಷ್ಟಿಯಾಗಿದ್ರೆ ನನ್ನ ಹೆಸರನ್ನ ದೇವರು ಏನ್ ಮಾಡ್ತಾನೆ? ಪ್ರಖ್ಯಾತಿ ಪಡಿಸುವಂತವನಾಗಿರ್ತಾನೆ. ಹಲ್ಲೆಲೂಯಾ. 4ನೇದಾಗಿ ಓದಿಕೊಳ್ಳೋಣ. ಮತ್ತಾಯನ ಗ್ರಂಥ 6ನೇ ಅಧ್ಯಾಯ 33ನೇ ವಚನ. 6:33. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ. ಮೊದಲು ನೀವು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವುಗಳೆಲ್ಲವುಗಳನ್ನು ನಿಮಗೆ ದೇವರು ಸೇರಿಸಿಕೊಡುವನು. ಆಮೆನ್. ಹಲ್ಲೆಲೂಯಾ. ಸೊ 4ನೇದಾಗಿ ದೇವರು ಹೇಳುವಂಥದ್ದು, ದೇವರ ರಾಜ್ಯವನ್ನ, ದೇವರ ನೀತಿಯನ್ನ ಏನ್ ಮಾಡ್ರಿ ನೀವು ಹುಡುಕಿರಿ. ಆಗ ದೇವರು ನಿಮ್ಮ ಹೆಸರನ್ನ ಏನ್ ಮಾಡ್ತಾನೆ? ಪ್ರಖ್ಯಾತಿಗೆ ತರುವಂತ ದೇವರಾಗಿದ್ದಾನೆ. ಇವುಗಳು ಕೂಡ ನಿಮಗೆ ಸೇರಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ನಾನು ಮಾತಾಡೋದು ನಿಮಗೆ? ನಮ್ಮ ಹೆಸರು ಯಾವಾಗ ಪ್ರಖ್ಯಾತಿ ಹೊಂದುತ್ತಂದ್ರೆ, ನಾವು ತೋರಿಸಿಕೊಳ್ಳುವಾಗ, ನಾವು ಪ್ರಬಲವಾಗುವಾಗ ನಮ್ಮ ಹೆಸರು ಏನಾಗುತ್ತೆ? ಪ್ರಖ್ಯಾತಿ ಹೊಂದುತ್ತೆ. ಹೆಂಗಿದ್ರಪ್ಪ, ಹೆಂಗಾಗ್ಬಿಟ್ರಲ್ಲ, ಎಂತ ಬಡತನ ಇದ್ರು ಈಗ ಹೆಂಗಾಗ್ಬಿಟ್ರಲ್ಲ, ಹೆಂಗ್ ಬೇಡ್ತಿದ್ರು ಈಗ ಹೆಂಗ್ ಕೊಡ್ತಾ ಇದಾರಲ್ಲ. ಇದು ಬದಲಾವಣೆ ಅಲ್ಲ. ಈ ಬದಲಾವಣೆ ಯಾವಾಗ ಬರತ್ತಂತ ಹೇಳಿದ್ರೆ, ದೇವರ ರಾಜ್ಯವನ್ನು, ನೀತಿಯನ್ನ ನಾನು ಹುಡುಕುವಾಗ ಈ ನನ್ನ ಜೀವಿತದಲ್ಲಿ ನನ್ನ ಹೆಸರು ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ಸೊ ನಾವು ದೇವರ ಚಿತ್ತ ಅಥವಾ ದೇವರ ರಾಜ್ಯವನ್ನು ಹುಡುಕುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಮೊದಲ ನನ್ನ ಒಂದು ವಿಷನ್ ಏನಾಗಿರ್ಬೇಕು? ದರ್ಶನ ದೇವರ ರಾಜ್ಯ, ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ಚಿತ್ತವನ್ನ ಮಾಡುವಂತವರಿಗೆ ದೇವರು ತನ್ನ ಹೆಸರನ್ನು ಪ್ರಖ್ಯಾತಿಪಡಿಸುತ್ತಾನೆ. ಅಲ್ಲಿ ಮಾರ್ಕನ ಪುಸ್ತಕ 3ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡಬಹುದು. ಮಾರ್ಕನ ಪುಸ್ತಕ 3ನೇ ಅಧ್ಯಾಯ 35ನೇ ವಚನ. ದೇವರ ಚಿತ್ತದಂತೆ ನಡೆಯುವವನು ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಬೇಕೆಂದು ಅಂದನು. ಯಾರ್ರೀ? ಯೇಸು. ಯಾರಿಗೆ ಹೇಳಿದಾನೆ? ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ದೇವರ ಚಿತ್ತವನ್ನು ಯಾರು ಮಾಡ್ತಾರೋ ಅವನೇ ನನಗೆ ತಮ್ಮ, ದೇವರ ಚಿತ್ತವನ್ನು ಯಾವ ಮಾಡ್ತಾನೋ ಅವನೇ ನನ್ನ ತಂಗಿ, ದೇವರ ಚಿತ್ತವನ್ನು ಯಾರು ಮಾಡ್ತಾನೋ ಅವನೇ ನನ್ನ ತಾಯಿ, ದೇವರ ಚಿತ್ತವನ್ನು ಯಾರು ಮಾಡ್ತಾರೋ ಅವರೇ ನನ್ನ ತಂದೆ. ಆಮೇಲೆ ಇವತ್ತು ನನ್ನ ಹೆಸರು ಬದಲಾವಣೆ ಆಗಬೇಕಂತ ಹೇಳಿದ್ರೆ ನಾನು ದೇವರ ಚಿತ್ತವನ್ನು ಮಾಡುವಂತವನಾಗಿರ್ಬೇಕು. ದೇವರು ಹೇಳ್ತಾರೆ, ನನ್ನ ತಂಗಿ, ನನ್ನ ತಮ್ಮ, ನನ್ನ ತಂದೆ, ನನ್ನ ತಾಯಿ ಅಂತ ಹೇಳಿ. ಹಲ್ಲೆಲೂಯಾ. ಪ್ರಿಯರೇ, ದೇವರು ಎಂತ ಹೆಸರನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಅನ್ನ ಆಗ್ತಾನೆ, ದೇವರು ನಮಗೆ ತಾಯಿ ಆಗ್ತಾನೆ, ದೇವರು ನಮಗೆ ತಂದೆ ಆಗ್ತಾನೆ. ಎಂತ ದೊಡ್ಡ ಶ್ಲಾಘ್ಯ. ಕಾರಣ ದೇವರ ಚಿತ್ತವನ್ನ ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವಂತವರ ಹೆಸರನ್ನ ದೇವರು ಏನ್ ಮಾಡ್ತಾನೆ? ಪ್ರಖ್ಯಾತಿ ಪಡಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಕೀರ್ತನೆಗಳ ಪುಸ್ತಕ 103ನೇ ಕೀರ್ತನೆ 11ನೇ ವಚನ. 103ನೇ ಕೀರ್ತನೆ 11ನೇ ವಚನ. 11. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನ ಕೃಪೆಯು ಆತನಿಗೆ ಭಯಪಡುವರ ಮೇಲೆ ಅಷ್ಟು ಅಪಾರವಾಗಿದೆ. ಆಮೇಲೆ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾರೆಲ್ಲ ದೇವರಿಗೆ ಭಯಪಡುತ್ತಾರೋ, ಯಾರೆಲ್ಲ ದೇವರ ಕೃಪೆಯನ್ನು ಬಯಸುತ್ತಾರೋ ಅಂತವರ ಹೆಸರನ್ನು ದೇವರ ಪ್ರಖ್ಯಾತಿ ಪಡಿಸುತ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕ್ರಿ? ದೇವರಿಗೆ ಭಯಪಟ್ಟು ಆತನ ಕೃಪೆಯನ್ನು ಬಯಸಬೇಕು. ಹಲ್ಲೆಲೂಯಾ. ಪೌಲನು
ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೈತಾನನನ್ನು ಕುಟ್ಟುತ್ತಾ ಇದ್ದಾನೆ, ಸೈತಾನನ್ನು ತೊಲಗಿ ಹೋಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಪೌಲನು ಒಂದು ಮಾತು ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ. ಎಂತ ಬಲಹೀನತೆ, ಎಂತ ಕಷ್ಟ, ಎಂತ ವೇದನೆ, ಎಂತ ಅವಮಾನ, ಎಂತ ಗೋಳಾಟಗಳು ಬಂದಾಗ ನಾವು ದೇವರಿಗೆ ಮೊರೆ ಇಡುವಾಗ, ದೇವರಲ್ಲಿ ಭಯಪಡುವಾಗ, ದೇವರ ಕರುಣೆಯನ್ನು ಬಯಸುವಾಗ ದೇವರ ವಾಕ್ಯ ನಮಗೆ ಈಗ ಬರ್ತಾ ಇದೆ, ನನ್ನ ಕೃಪೆ ನಿನ್ನ ಮೇಲೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ಕೃಪೆ ನನ್ನ ಮೇಲೆ ಇದ್ದರೆ ನನ್ನ ಹೆಸರು ಏನಾಗತ್ರಿ? ಪ್ರಖ್ಯಾತಿ ಹೊಂದುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಸೊ ಕೊನೆಯದಾಗಿ ನಾವೇನ್ ಮಾಡ್ಬೇಕು? ದೇವರಲ್ಲಿ ಭಯಭಕ್ತಿ ಇಟ್ಟು ಆತನ ಕೃಪೆಯನ್ನು ಬಯಸಬೇಕು. ಹಲ್ಲೆಲೂಯಾ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಬಹುದು. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 18ನೇ ವಚನ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಲು ಕಾದಿರುವನು. ದೇವರು ಏನ್ ಮಾಡ್ತಾರಂತೆ? ನಮಗೆ ಕೃಪೆ ತೋರಿಸ್ಲಿ ಅಂತ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ದೇವರು ತನ್ನ ಕೃಪೆಯನ್ನು ನಮ್ಮ ಮೇಲೆ ನೀಡ್ಲಿಕ್ಕೆ ಆತನ ಕಾಯ್ತಾ ಇದ್ದಾನೆ. ಈಗ ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು? ಭಯಭಕ್ತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಸೊ ದೇವರ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿದೆ. ಹಲ್ಲೆಲೂಯಾ. ಕೊನೆಯದಾಗಿ ನಮಗೆಲ್ಲರಿಗೂ ಗೊತ್ತಿರುವಂತ ಒಂದು ವಾಕ್ಯ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ. ಅಲ್ಲೆಲ್ಲೂ ಇವತ್ತು ನಾವು ಉಳಿದಿರೋದು ಯಾರ ಕೃಪೆ ರೀ? ನಾವು ಬದುಕಿರೋದು ಯಾರ ಕೃಪೆ ರೀ? ನಾವು ನಿಂತಿರೋದು ಯಾರ ಕೃಪೆ ರೀ? ನಾವು ಮಾತಾಡೋದು ಯಾರ ಕೃಪೆ ರೀ? ನಾವು ಸಾಕ್ಷಿಯಾಗಿರೋದು ಯಾರ ಕೃಪೆ? ದೇವರ ಕೃಪೆ. ಹಲ್ಲೆಲೂಯಾ. ಆತನ ಕೃಪಾ ವರಗಳು ಎಂದಿಗೂ ಏನಾಗುವುದಿಲ್ಲ, ನಿಂತು ಹೋಗುವುದೇ ಇಲ್ಲ. ಅವು ದಿನ ದಿನಕ್ಕೂ ಹೊಸದಾಗಿಯೇ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ನಿಜವಾಗಲೂ ದೇವರು ಈ ವರ್ಷ ನನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸುತ್ತಾನೆ. ನಾವೆಲ್ಲರೂ ಸೇರಿ ಹೇಳೋಣ, ಈ ವರ್ಷ ದೇವರು ನನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾ ಏನ್ ಮಾಡ್ಬೇಕು? ಹೇಳೋಣ, ಪಶ್ಚಾತ್ತಾಪದೊಂದಿಗೆ ದೇವರುಗಡೆ ತಿರುಗಿಕೊಳ್ಳಬೇಕು. ಹೇಳಿ, ಪಶ್ಚಾತ್ತಾಪದೊಂದಿಗೆ ದೇವರುಗಡೆ ತಿರುಗಿಕೊಳ್ಳಬೇಕು. ಆಮೇಲೆ ಎರಡನೇದಾಗಿ ನಾನು ರೂಪಾಂತರ ಆಗಬೇಕು. ಹೇಳಿ, ರೂಪಾಂತರ ಆಗಬೇಕು. ಮೂರನೇದಾಗಿ ನಾವೇನಾಗ್ಬೇಕ್ರಿ? ನೂತನ ಸೃಷ್ಟಿ ಆಗಬೇಕು. ಹೇಳಿ, ನೂತನ ಸೃಷ್ಟಿ ಆಗಬೇಕು. ನಾಲ್ಕನೇದಾಗಿ ದೇವರ ಚಿತ್ತವನ್ನು ಮಾಡುವಂತವರಾಗಿರ್ಬೇಕು. ದೇವರ ರಾಜ್ಯ ನೀತಿಯನ್ನು ಹುಡುಕಬೇಕಲ್ಲ. ಅದ್ರಲ್ಲಿ ನಾಲ್ಕನೇದಾಗಿ ಏನ್ ಮಾಡ್ಬೇಕು? ನಾವು ದೇವರ ಚಿತ್ತವನ್ನು ಮಾಡುವಂತವರಾಗಿರಬೇಕು. ಐದನೇದಾಗಿ ದೇವರಿಗೆ ಭಯಪಟ್ಟು ಕೃಪೆಯನ್ನು ವಹಿಸಬೇಕು. ಹಲ್ಲೆಲೂಯಾ. ಈ ಕಾರ್ಯಗಳನ್ನು ನಾನು ಮಾಡಿದ್ರೆ ಈ ವರ್ಷ ದೇವರು ನನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವನು. ಆಮೇಲೆ ನೂತನ ವರ್ಷದಲ್ಲಿ ದೊಡ್ಡ ತೀರ್ಮಾನದೊಂದಿಗೆ ಈ ಕಾರ್ಯಗಳನ್ನು ಹೊಂದಿಕೊಂಡು ನಾವೇನ್ ಮಾಡೋಣ? ದೇವರಿಗೆ ಸಾಕ್ಷಿಗಳಾಗಿರೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರ ಸ್ತೋತ್ರ ಸ್ವಾಮಿ. ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ವಾಗ್ದಾನಗಳನ್ನು ಆಶೀರ್ವಾದ ಮಾಡ್ರಿ. ಈ ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೆ ಅನುಕೂಲ ಮಾಡ್ರಿ. ಈ ವಾಗ್ದಾನದಲ್ಲಿ ಇರುವ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಬರಲಿ. ಕರ್ತನೇ, ಪಶ್ಚಾತ್ತಾಪದೊಂದಿಗೆ ನಿನ್ನ ಕಡೆಗೆ ತಿರುಗಿಕೊಂಡು ರೂಪಾಂತರ ಹೊಂದಿ ನಮ್ಮನ್ನ ಕರ್ತನೇ ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾರ್ಪಡಿಸಿಕೊಂಡು ನಿನ್ನ ಚಿತ್ತವನ್ನ ಮಾಡಿ ನಿನ್ನಲ್ಲಿ ಭಯಭಕ್ತಿ ಇಟ್ಟು ನಿನ್ನ ಕೃಪೆಯನ್ನು ಬೇಡ್ತಾ ಇದ್ದೇವೆ. ನಮ್ಮ ಹೆಸರನ್ನ ಪ್ರಖ್ಯಾತಿಗೊಳಿಸಿ ಕರ್ತನೇ ಎಲ್ಲದರಲ್ಲಿ ತಗ್ಗಿಸ್ತವಪ್ಪ. ವಾಕ್ಯಗಳನ್ನು ಕೇಳಿದ, ವಾಕ್ಯಗಳನ್ನು ಓದಿದ, ವಾಕ್ಯಗಳಲ್ಲಿ ಪ್ರಯಾಣ ಮಾಡುವ ಪ್ರತಿಯವರ ಜೀವಿತದಲ್ಲಿ ಅವರ ಹೆಸರನ್ನ ಈ ವರ್ಷ ಪ್ರಖ್ಯಾತಿ ಹೊಂದಿಸಿ ಕರ್ತನೇ. ಬಹು ಧನಕ್ಕಿಂತಲೂ, ಐಶ್ವರ್ಯಕ್ಕಿಂತಲೂ, ಸುಗಂಧ ದ್ರವ್ಯಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಅದನ್ನು ನಮಗೆ ಕೊಟ್ಟು ನಡೆಸಿತು, ಆಶೀರ್ವದಿಸು. ಹಾಗೆ ಮಾಡಿದ್ರದಕ್ಕಾಗಿಸ್ತು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್. ಆಮೆನ್. God bless you. Praise the Lord.